ನಮಸ್ತೆ ಗೆಳೆಯರೆ, ನಿಮಗೊಂದು ಅದ್ಭುತ ತೋರಿಸ್ತೀನಿ ಬನ್ನಿ. ತುಂಬಾ ಅದ್ಭುತ, ಜಗದಾದ್ಭುತ. ಖುಷಿ ಆಗ್ತೀರಿ ನೀವು. ವಿವೇಕಾನಂದ ಶಿಲಾಸನ ಸ್ಮಾರಕ, ಶಿಲೆಯ ಆಸನ ಇದು. ಫಸ್ಟ್ ಕನ್ನಡದಲ್ಲಿ ಓದೋಣ. ಈ ಸ್ಮಾರಕ ಶಿಲೆಯ ಚರಿತ್ರೆ. ಇಲ್ಲೊಂದು ಕಲ್ಲಿದೆ, ಕಲ್ಲಿನ ಬೆಂಚ್ ಇದೆ, ಅದರ ಚರಿತ್ರೆ ಹೀಗಿದೆ. ಸ್ವಾಮಿ ವಿವೇಕಾನಂದರು ಬೆಳಗಾಂ ಮತ್ತು ಗೋವಾಗಳನ್ನು ಸಂದರ್ಶಿಸಿದ ನಂತರ 1892ರ ಡಿಸೆಂಬರ್ನಲ್ಲಿ ಬೆಂಗಳೂರಿಗೆ ಬಂದಾಗ ಮೆಜೆಸ್ಟಿಕ್ ಪ್ರದೇಶದಲ್ಲಿದ್ದ ಕಾಳಪ್ಪ ಛತ್ರದಲ್ಲಿ ಕೆಲವು ದಿನ ಇಳಿದುಕೊಂಡಿದ್ದರು. ಆ ಸಮಯದಲ್ಲಿ ಸ್ವಾಮೀಜಿಯವರು ಸಮೀಪದಲ್ಲಿದ್ದ ಶ್ರೀ ಸುಗಪ್ಪ ಎಂಬ ಅಕ್ಕಸಾಲಿಕರ ಮನೆಯ ಮುಂಭಾಗಕ್ಕೆ ಸೇರಿದ ಕಲ್ಲು ಬೆಂಚೊಂದರ ಮೇಲೆ ಹಲವು ಬಾರಿ ಕುಳಿತು ವಿಶ್ರಮಿಸುತ್ತಿದ್ದುದು ಅನೇಕರು ಗಮನಿಸಿದರು. ಮುಂದೆ ಜಗತ್ಪ್ರಸಿದ್ಧವರಾದ ವಿವೇಕಾನಂದರೇ ಇವರು ಎಂಬುದನ್ನರಿತ ಶ್ರೀ ಸುಗಪ್ಪ ಮತ್ತು ಅವರ ವಂಶಸ್ಥರು ಆ ಕಲ್ಲು ಬೆಂಚನ್ನು ಒಂದು ಅಮೂಲ್ಯ ಸ್ಮಾರಕದಂತೆ ಗೌರವದಿಂದ ಕಾಪಾಡಿಕೊಂಡು ಬಂದರು. ಸ್ವಾಮೀಜಿಯವರು ಪೀಠವಾಗಿ ಬಳಸಿದ ಈ ಶಿಲೆಯನ್ನು ಬೆಂಗಳೂರಿನ ರಾಮಕೃಷ್ಣ ಮಠವು ಜನವರಿ 1997ರಲ್ಲಿ ಅಧಿಕೃತವಾಗಿ ಸ್ವೀಕರಿಸಿತು. ಬನ್ನಿ ಆ ಜಾಗ ತೋರಿಸ್ತೀನಿ. ನೋಡಿ, ಇದೇ ಆ ಕಲ್ಲು ಬೆಂಚು, ಇದೇ ಆ ಕಲ್ಲು ಬೆಂಚು. ಇಷ್ಟುದ್ದ ಇದೆ ನೋಡಿ. ಬನ್ನಿ ಒಂದು ಪ್ರದಕ್ಷಿಣೆ ಮಾಡೋಣ. ಅದನ್ನೊಂದ್ಸಲ ಮುಟ್ಟಿ ನಮಸ್ಕರಿಸೋಣ. ಇಂಥ ಅದ್ಭುತ ಅಲ್ವಾ? ಕನ್ಯಾಕುಮಾರಿಯ ಶಿಲೆ ಎಷ್ಟು ಅದ್ಭುತವೋ ಇದು ಅಷ್ಟೇ ಅದ್ಭುತ. ಇಲ್ಲಿಂದ ಹಿಂದೆ ನೋಡಿ, ಅಲ್ಲೊಂದು ಬೆಟ್ಟ. ಆ ಬೆಟ್ಟದ ಮೇಲೆ ಶ್ರೀ ರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿ ಶಾರದಾ ಮಾತಾ ದಿನನಿತ್ಯ ಕೂತು ಜಪ ಮಾಡುತ್ತಿದ್ದ ಸ್ಥಳ, ಮೆಡಿಟೇಟ್ ಮಾಡುತ್ತಿದ್ದ ಸ್ಥಳ, ಧ್ಯಾನ ಮಾಡಿಸ್ತಿದ್ದ ಸ್ಥಳ. ಇದರ ಪರಿಚಯ ನಿಮಗೆ ಮಾಡಿಸ್ಬೇಕು ಅನ್ನಿಸ್ತು. ನೀವು ಬೆಂಗಳೂರಿನ ಬಸವನಗುಡಿ ರಾಮಕೃಷ್ಣ ಆಶ್ರಮಕ್ಕೆ ಬಂದರೆ ಇದನ್ನು ನೋಡ್ಬೋದು. ಇನ್ನು ಕನ್ನಡ ಅರ್ಥ ಆಗದೆ ಇರೋ ವಿವಿಧ ಭಾಷಿಗರಿಗೆ ದಿಸ್ ಇಸ್ ದ ಸ್ಟೋರಿ ಅಬೌಟ್ ದಿಸ್ ಸ್ಟೋನ್ ಮಾನ್ಯುಮೆಂಟ್. When Swami Vivekananda arrived in Bangalore during 1892 from Belgaum, he stayed at a Kallappa Choultry in the Majestic area for a few days. During that period, he sat and rested quite a few times on the stone bench, which we have seen, attached to the front wall of the house of Sri Sugappa, a jeweler by profession. After discovering later that the sannyasin was none other than Swami Vivekananda, Sri Sugappa and his descendants preserved it carefully with all respect as a valuable monument. This stone bench slab, which was sanctified
by Swami Vivekananda was officially handed over to Ramakrishna Mutt in January 1997. Thank you very much. ಧನ್ಯವಾದ. ಅಹೋರಾತ್ರ.